ಒಂದು ಚಳಿಗಾಲದ ಬೆಳಗ್ಗೆ ದಟ್ಟವಾದ ಕಾಡಿನ ಒಳಗೆ ಒಂದು ಹೆಣ್ಣು ಕರಡಿ ತನ್ನ 2 ಮರಿಗಳೊಂದಿಗೆ ಹಲಸಿನ ಹಣ್ಣನ್ನು ಹುಡುಕುತ್ತಿತ್ತು. ಹಣ್ಣಿನ ಸುಗಂಧವನ್ನು ದೂರದಿಂದಲೇ ಕಂಡುಹಿಡಿದ ಕರಡಿ ಒಂದು ದೊಡ್ಡ ಹಲಸಿನ ಮರದ ಬಳಿ ತಲುಪಿ ತನ್ನ ಮರಿಗಳೊಂದಿಗೆ ಹಣ್ಣನ್ನು ತಿನ್ನಲು ಶುರುಮಾಡಿತು. ಹಣ್ಣು ರುಚಿಯಾಗಿ ಸಿಹಿಯಾಗಿತ್ತು. ಮರಿಗಳು ಆಟವಾಡುತ್ತಾ ಹಣ್ಣು ತಿನ್ನುತ್ತಾ ಕಾಡಿನಲ್ಲಿ ಚಲಿಸುತ್ತಿದ್ದವು. ತಾಯಿ ಕರಡಿ ಗಟ್ಟಿಯಾದ ಕಣ್ಗಾವಲಿನಲ್ಲಿ ಇತ್ತು. ಆದರೆ ಕೆಲ ಹೊತ್ತಿಗೆ ತಾಯಿ ಹಲಸಿನ ಹಣ್ಣಿನ ಇನ್ನೊಂದು ಭಾಗವನ್ನು ಮುರಿಯಲು ಮರದ ಮೇಲೆ ಹತ್ತಿದಾಗ ಮರಿಗಳು ಆಟವಾಡುತ್ತಾ ಒಂದು ಸಣ್ಣ ಗುಹೆಯ ಒಳಗೆ ಹೋದವು. ಗುಹೆಯೊಳಗೆ ಪ್ರವೇಶಿಸಿದ ನಂತರ ಮರಿಗಳು ಕಾಡಿನ ಇನ್ನೊಂದು ಭಾಗಕ್ಕೆ ನುಗ್ಗಿ ಹೋಗಿ ತಾಯಿಯಿಂದ ದೂರ ಸರಿದವು. ತಾಯಿ ಮರದಿಂದ ಕೆಳಗೆ ಇಳಿದು ಬಂದಾಗ ಮರಿಗಳನ್ನು ಕಾಣಲಿಲ್ಲ. ಅದಕ್ಕೆ ದಿಕ್ಕು ತೋಚದಂತಾಗಿ ಕೂಗಿತು. ಆದರೆ ಮರಿಗಳು ಬರಲಿಲ್ಲ. ಮರಿಗಳು ಆರಂಭದಲ್ಲಿ ಖುಷಿಯಿಂದ ಓಡಾಡುತ್ತಾ ಹೊಸ ಜಾಗವನ್ನು ಅನ್ವೇಷಿಸುತ್ತಿದ್ದವು. ಆದರೆ ಸೂರ್ಯ ಮಾರುತಿಗೆ ತಿರುಗುತ್ತಿದ್ದಂತೆ ಮರಿಗಳು ಗಾಬರಿಗೊಂಡವು. ತಾಯಿಯಲ್ಲಿ ಮನೆ ಯಾವ ದಿಕ್ಕಿನಲ್ಲಿದೆ ಎಂದು ಚಿಂತಿಸತೊಡಗಿದವು. ಅವರು ಊಟವಿಲ್ಲದೆ ಕಾಡಿನ ಮಧ್ಯದಲ್ಲಿ ನದಿಯ ಹತ್ತಿರ ಕುಳಿತವು. ಇತ್ತ ತಾಯಿ ಕರಡಿ ತನ್ನ ಮಕ್ಕಳಿಗಾಗಿ ಸಂಪೂರ್ಣ ಕಾಡನ್ನು ಹುಡುಕಿತು. ಹಕ್ಕಿಗಳ ಕಿರುಚು, ಗಾಳಿಯ ಸದ್ದು, ಇತರ ಪ್ರಾಣಿಗಳ ಓಡಾಟ ಎಲ್ಲವೂ ತಾಯಿಗೆ ಆತಂಕ ತರುವಂತಾಗಿತ್ತು. ಆದರೆ ಅದರ ಮನಸ್ಸಿನಲ್ಲಿ ಒಂದೇ ಆಸೆ, ಮರಿಗಳನ್ನು ಮತ್ತೆ ಕಾಣಬೇಕೆಂಬುದು. ಮಾರನೇ ದಿನ ಸಂಜೆ ಮರಿಗಳು ಕುಳಿತಿದ್ದ ನದಿಯ ಬಳಿಯಲ್ಲಿ ತಾಯಿ ಕರಡಿ ತಲುಪಿತು. ಅದು ಗಂಭೀರವಾಗಿ ಕೂಗಿ ಕರೆಯಿತು. ತಕ್ಷಣವೇ ಆ ಶಬ್ದಕ್ಕೆ ಮರಿಗಳು ಸ್ಪಂದಿಸಿ ಓಡಿಕೊಂಡು ತಾಯಿಯ ಅಡಿಯಲ್ಲಿ ಶರಣಾದವು. ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರಿತ್ತು. ಈ ಅನುಭವದಿಂದ ಮರಿಗಳು ಹಾಗೂ ತಾಯಿಗೂ ಒಂದು ಪಾಠ ಕಲಿತಂತಾಯಿತು. ಕಾಡು ಸುಂದರವಾದರೂ ಅಪಾಯಕಾರಿ. ಒಟ್ಟಾಗಿ ಇರುವುದು ಸುರಕ್ಷಿತ. ತಾಯಿಯ ಕಣ್ಣಿನ ಮುಂದೆ ಇರುವುದು ಅವಶ್ಯಕ. ಆ ದಿನದಿಂದ ಕರಡಿ ಮತ್ತು ಮರಿಗಳು ಇನ್ನು ಎತ್ತ ನೋಡದೆ ಒಟ್ಟಾಗಿ ಸಂಚರಿಸುತ್ತಾ ಹಣ್ಣನ್ನು ತಿನ್ನುವಾಗಲೂ ತಾಯಿಯ ಹತ್ತಿರವೇ ಉಳಿಯುತ್ತಿದ್ದವು.